ನಮ್ಮ ರೂಮ್ ಸುತ್ತ ಗೂಢಚಾರಿಕೆ ಮಾಡ್ತಿದ್ದಾರೆ. ನಾವಿಬ್ಬರು ಹೇಗಿದ್ದೀವಿ ಅಂತ ಅವರಿಗೆ ತೋರಿಸ್ಬೇಕಲ್ವಾ? ಏನು ತೋರಿಸ್ಬೇಕು? ಸಿನಿಮಾ. ಅಯ್ಯೋ ನೋಡಿ, ಜ್ಯೂಸ್ ಎಲ್ಲ ಚಲ್ಕೊಂಡ್ಬಿಟ್ಟಿದ್ದೀರ. ನೀವು ಮೊದಲೇ ಸ್ವೀಟು, ಅದರಲ್ಲೂ 1/4 kg ಸಕ್ಕರೆ ಹಾಕಿರೋ ಜ್ಯೂಸ್ನ ಚಲ್ಕೊಂಡ್ಬಿಟ್ಟಿದ್ದೀರ. ಇರುವೆ ಎಲ್ಲ ಮೆತ್ಕೊಳಲ್ವಾ? ಆದಿ, ಏನು ಮಾಡ್ತಿದ್ಯಾ? ನಿನ್ನ ಅಂದ ಚಂದಕ್ಕೆ 4 ಕೂದಲು ಅಡ್ಡ ಬಂದರೂ ನಾನು ಸಹಿಸ್ಕೊಳ್ಳಲ್ಲ. ಹಲೋ ಮೇಡಮ್, ನಿಮ್ಮ ಸಿದ್ದು ಬಾಂಡ್ ಹೋಗಾಯ್ತು, ಇನ್ಯಾಕಡೆ ಮುಚ್ಚಿದ್ದೀರಾ? ಹಬ್ಬ, ಅಯ್ಯೋ ಊದಿಯ ಪಿಚಾಚಿ ಅಂದರೆ ಬಂದೆ ಗವಾಕ್ಷ ನಂಗೆ ಮತ್ತೆ ಬಂದರು ಅನ್ಸುತ್ತೆ. ಇವ್ರಿಗೆ ಮಾಡ್ತೀನಿರು, ಇನ್ನೊಂದ್ಸಲ ನಮ್ಮ ತಂಟೆಗೆ ಬರಬಾರ್ದು. ಏನು ಮಾಡ್ತಿದ್ಯಾ? ನೀನು ಶುರು ಮಾಡಿದ ಸಿನಿಮಾಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ. ಅದು ಚಿಕ್ಕಮ್ಮ, ಬಾಗಿಲು ತೆಗಿಯೋಕ್ಕೆ ಇಬ್ಬರು ಒಟ್ಟಿಗೆ ಓಡಿ ಬಂದ್ವಿ. ಲಕ್ಷ್ಮಿ ಸ್ಲಿಪ್ಪಾಗಿ ಬೀಳ್ತಾ ಇಲ್ಲೋ, ಅದಕ್ಕೆ ಹಿಡ್ಕೊಂಡ್ಬಿಟ್ಟೆ. ಅದೇ ಅವಳು ಬಿದ್ದು ಸೊಂಟ ಮುರ್ಕೋಬಾರ್ದು ಅಂತ ನೀನ್ ಸಹಾಯ ಮಾಡಿದೆ ಅಲ್ವಾ? ಒಳ್ಳೆ ಕೆಲಸ ಮಾಡ್ದೆಪ್ಪ. ಥ್ಯಾಂಕ್ಸ್ ಚಿಕ್ಕಮ್ಮ. ನಾನು ಅವತ್ತೇ ಹೇಳಿದೆ, ಇಬ್ರು ತುಂಬ ಚೆನ್ನಾಗಿದ್ದಾರೆ, ಆದರೆ ಏನೋ ಸ್ಕೀಮ್ ಹಾಕ್ಕೊಂಡು ನಮ್ಮ ಮುಂದೆ ಮಾತ್ರ ನಾಟಕ ಆಡ್ತಿದ್ದಾರೆ ಅಂತ. ಯಾರು ನನ್ನ ಮಾತೇ ಕೇಳಿಲ್ಲ. ಈಗ ನೋಡಿದ್ಯಾ? ಶೋಭಿತಾ, ಈಗ ನಾನು ನೋಡಿದ್ದು ನಿಜಾನ ಕನಸ? ನನ್ನ ಕಣ್ಣು ನಾನೇ ನಂಬೋಕ್ಕಾಗ್ತಿಲ್ಲ ಕಡೆ. ಪಾಪ ಕಣೆ ವಿಮಲ, ನನ್ನ ಮಗನ್ನ ಇನ್ನು ಮಗು ಮಗು ಅನ್ಕೊಂಡ್ಬಿಟ್ಟಿದ್ದಾಳೆ ಕಣೆ. ಓ, ಇದೆಲ್ಲ ನಾನು ಹೋಗಿ ವಿಮಲನ್ಗೆ ಹೇಳಬೇಕು. ಹೇಳ್ತೀನಿ ಎಲ್ಲ. ಡ್ಯಾಡ್, ಇಲ್ಲೇ ಇರ್ತಾರೆ ಅನ್ಸುತ್ತೆ. ಇದೇನಿದು? ಆದಿ ಫ್ಯಾಮಿಲಿಯವರೆಲ್ಲ ಇಲ್ಲೇ ಇದ್ದಾರೆ. ಕ್ಯಾಮರಾ ಯಾಕೆ? ದೇವಕಿ ಆಂಟಿ ಮತ್ತೆ
ತಾತನ್ನೇ ಫೋಕಸ್ ಮಾಡ್ತಿದೆ. ಇಲ್ಲೇನು ಮಾಡ್ತಾ ಇದೀಯಾ? ಡ್ಯಾಡ್, ಯು ಸ್ಕೇರ್ಡ್ ಮೀ. ಏನು ಪುಟ್ಟ, ಬಾ. ಸೇಫ್ಟಿಗೋಸ್ಕರ, ಸೆಕ್ಯೂರಿಟಿ ರೀಸನ್ಗೋಸ್ಕರ ಅವರು ಒಂದೊಂದು ಮೂಮೆಂಟ್ನಲ್ಲೂ ಕಣ್ಣಿಡೋದು ತುಂಬ ಇಂಪಾರ್ಟೆಂಟ್. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಮಗಳೇ. ಡ್ಯಾಡ್, ಇವರೆಲ್ಲ ಬಂದಿದ್ದಾರೆ ಅಂದಮೇಲೆ ಆದಿನೂ ಬಂದಿರ್ತಾನೆ ಅಲ್ವಾ? ಆದಿ ಎಲ್ಲಿ ಡ್ಯಾಡ್? ಐ ನೀಡ್ ಟು ಸಿ ಹಿಮ್. ಮಗಳೇ, ಮೊದಲು ನೀನು ಬಂದಿದ್ದ ವಿಷಯ ಹೇಳು. ಏನೋ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದೆ. ಡ್ಯಾಡ್, ಅದು ಅವತ್ತು ಕಾರ್ ಸುಟ್ಟೋಯ್ತಲ್ಲ. ಹೊಸ ಕಾರ್ ಇದೆಯಲ್ಲಮ್ಮ. ಅದಲ್ಲ ಡ್ಯಾಡ್. ಮತ್ತೇನು? ಪೊಲೀಸವರು ಕಾಲ್ ಮಾಡಿದ್ರು. ಕಾರ್ ಸುಟ್ಟೋಗಿರೋದ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು, ಸ್ಟೇಷನ್ಗೆ ಬನ್ನಿ ಅಂತ ಕರಿತಿದ್ದಾರೆ. ನನಗೆ ಈ ಸ್ಟ್ರೆಸ್ ಎಲ್ಲ ಬೇಡ ಡ್ಯಾಡ್, ಪ್ಲೀಸ್ ಮ್ಯಾನೇಜ್ ಮಾಡ್ತೀರಾ? ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ನೀನು ಆರಾಮಾಗಿರು. ಥ್ಯಾಂಕ್ಸ್ ಡ್ಯಾಡ್, ನೀವು ಹೇಳಿದ್ಮೇಲೆ ಮುಗೀತು. ನಾನು ಹೊರಡ್ತೀನಿ, ಬಟ್ ನಾನು ಆ ದಿನ ಮೀಟ್ ಮಾಡಿಕೊಂಡೇ ಹೋಗ್ತೀನಿ. ನಮ್ಮ ರೆಸಾರ್ಟಿಗೆ ಬಂದಿದ್ದಾನೆ, ನನಗೆ ಹೇಳಿಲ್ಲ ಅವನು. ಎಷ್ಟು ಒಳ್ಳೆ ಜನ ಅಲ್ವಾ, ಎಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವರು ಒಳ್ಳೆ ಜನನೇ ಇರ್ಬೋದು ಅವ್ರಿಗೆ, ಆದರೆ ಸಿಕ್ಕವನ್ನೆಲ್ಲ ನಮ್ಮವರು ನಮ್ಮ ಮನೆಯವರು ಅಂತ ಸಂಬಂಧ ಬೆಳೆಸಿ ನಮ್ಗೆ ಸಾಕಾಗ್ಬಿಟ್ಟಿದೆ. ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಈ ಥರ ನಮ್ಮವರು ಅಂತ ಮಾಡಿನೇ ಅಲ್ವಾ ಅಮ್ಮನ ಹಳ್ಳಿಗೆ ಕೊಟ್ಟು ಮದುವೆ ಮಾಡಿರೋದು. ಈ ಪಾರ್ಟಿ ಗಿಟಿ ಎಲ್ಲ ಬೇಕಿತ್ತಾ? ಒಂದು ಸಮಾಧಾನದ ವಿಷಯ ಏನು ಅಂದರೆ ಅಮ್ಮ 1-2 ದಿನ ಮನೇಲಿ ಇರ್ತಾಳೆ ಅಷ್ಟೇ. ಇದೆಲ್ಲ ನೋಡಿ ನನಗಂತೂ ಸಾಕಾಗ್ಬಿಟ್ಟಿದೆ. ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನಾನು ಮತ್ತೆ ಕಾಲ್ ಮಾಡ್ತೀನಿ. ಏನಾಯ್ತು ಸಂಜೀವ್ ಅವರೇ? ನಾನು ಆವಾಗ್ಲಿಂದ ಕೂಗ್ತಾನೆ ಇದ್ದೀನಿ, ನೀವು ಫೋನ್ ಹಿಡ್ಕೊಂಡು ಹೋಗ್ತಾನೆ ಇದ್ದೀರಲ್ಲ. ಅಲ್ಲ, ನೀವು ಕೂಗಿದ್ ನಂಗೆ ಕೇಳಿಸ್ಲಿಲ್ಲ. ಕೇಳಿಸ್ಲಿಲ್ವಾ? ಇಡೀ ರೆಸಾರ್ಟ್ಗೆ ಕೇಳಿಸೋ ಥರ ಕೂಗಿದ್ದೀನಿ. ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ನನಗೆ ಅವಮಾನ ಮಾಡ್ತಿದ್ದೀರಾ? ಅದಕ್ಕೆ ಹೇಳಿದ್ದು ಇಂಥ ಪಾರ್ಟಿಗಳಿಗೆಲ್ಲ ನಾನು ಬರಲ್ಲ ಅಂತ. ಅಲ್ಲ, ಈಗ ಏನಾಯ್ತು ಅಂತ ನೀವು ಹೀಗೆ? ಅಳಿಯಂದ್ರ, ಯಾಕೆ, ಏನಾಯ್ತು? ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀರಾ? ಇನ್ನೇನಾಗಬೇಕಾಗಿದೆ? ಇಲ್ಲಿ ಕರೆದು ಸರಿಯಾಗಿ ಮರ್ಯಾದೆ ಮಾಡ್ತಿದ್ದಾರೆ ನಿಮ್ಮ ಮಗಳು. ಅಮ್ಮು, ಏನಾಯ್ತು? ಗೊತ್ತಿಲ್ಲ ಅಮ್ಮ. ಹೌದು, ನಿಮಗೇನು ಗೊತ್ತಿಲ್ಲ. ನಾನು ವಾಪಸ್ ಊರಿಗೆ ಹೋಗ್ತಿದ್ದೆ, ನೀವೇ ಇರಿಸ್ಕೊಂಡ್ರಿ. ನಿಮಗೆ ಗೊತ್ತು ನನಗೆ ಈ ಪಾರ್ಟಿ ಸೌಂಡು ಯಾವುದು ಆಗಲ್ಲ ಅಂತ.